ಬೇಕಾ? ಇಲ್ಲಿ ಕೋಳಿ ಸಾಕ್ತಿದ್ರು. ನಮ್ಮ ಓಲ್ಡ್ ಮನೆ ನೋಡ್ತೀರಾ, ಕರೆಲ್ಲ ಮದ್ದು ಮಾಡಿ ಕೊಡ್ತಾರೆ. ಅವರು ಮಾವಿನ ಹಣ್ಣು ಸಿಕ್ತು. ಇದು ಹಳೆಯ ಕಾಲದ ಬಾವಿ ಅಂತೆ. ಬಾವಿಯಲ್ಲಿ ನೀರುಂಟಾ ನೋಡೋಣ. ಇದೆ. ನನಗೆ ಭಯ ಆಗ್ತಾಯಿದೆ, ನನ್ನ ಮೊಬೈಲ್ ಏನಾದರೂ ಕೆಳಗೆ ಬಿದ್ದರೆ ಅಂತ. ನೀರಿದೆ ನೋಡಿ ಎಷ್ಟು. ಬೇಸಿಗೆಯಲ್ಲಿ ಕೆಲವು ಮೇದಲ್ಲಿ ನೀರೆಲ್ಲ ಇಂಗಿ ಹೋಗ್ತದೆ ಅಂತೆ. ಹಾಗೆ ಇಲ್ಲಿ ಅನಾನಸ್ ಇದೆ ನೋಡಿ, ಎಷ್ಟೆಷ್ಟು ದೊಡ್ಡದು ಅನಾನಸು. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಹಂದಿ ಬರುತ್ತೆ. ಹಂದಿ ಒಂದು ದೊಡ್ಡ ಅನಾನಸನ್ನೆಲ್ಲ ತಿಂದು ಹೋಗುತ್ತೆ. ಆದರೆ ಇದು ಇನ್ನೂ ಉಳಿದಿದೆ, ಏನೋ ಗೊತ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಈ ಸರಿ ನಮ್ಮ ತೋಟದಲ್ಲಿ ಇದೆಲ್ಲ ತೋಟ ನಮಗೆ ಎಂತ ಹೇಳ್ತಾರೆ, ತೆಂಗಿನಕಾಯಿ ಎಲ್ಲ ನೆಟ್ಟಿದ್ದಾರೆ. ಸುಮಾರು ವರ್ಷ ಆಯ್ತಂತೆ. ಓಕೆ, ಇಲ್ಲಿ ಏನಾಗಿದೆ ನೋಡಿ, ನನ್ನ ಫೇವ್ರೇಟ್ ಅದೇ ಹಲಸಿನ. ಎಲ್ಲೋಯ್ತು? ಅಲ್ಲಿದೆ. ಹಲಸಿನಕಾಯಿ ಆಗಿದೆ ನೋಡಿ. ಓ ವಾವ್, ಬಂದಿದ್ದೀನಲ್ಲ, ಭರ್ಜರಿಯಾಗಿ ಹಲಸಿನಕಾಯಿ ತಿನ್ನೋದು ಈ ಸರಿ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ ನೋಡಿ, ಅಲ್ಲೇನೋ ಅಯ್ಯೋಯ್ಯೋ, ಇಲ್ಲಿ ಹಲಸಿನಕಾಯಿ ನೋಡಿದ್ದೀರಾ? ತೋರಿಸ್ತೀನಿ ನೋಡಿ, ಇಲ್ಲಿ ಹಲಸಿನಕಾಯಿ ನೋಡಿ. ಊರೇ ಇದು ಫುಲ್ ಆಗ್ತದೆ. ನಾನು ಇಷ್ಟು ವರ್ಷ ಬಂದಿದ್ದೇನೆ, ಇದರಲ್ಲಿ ಹಲಸಿನಕಾಯಿ ಆಗ್ತಿರಲಿಲ್ಲ. ಆದರೆ ಈ ಸರಿ ಆಗಿದೆ ನೋಡಿ, ಎಷ್ಟೊಂದು ಹಲಸಿನಕಾಯಿ, ಅಷ್ಟೊಂದು ಮೇಲೆ ಇದೆ. ಆದರೆ ಅಷ್ಟು ಒಳ್ಳೆಯದಿಲ್ಲ ಅಂತ ಹೇಳ್ತಿದ್ರು ನನ್ನ ಮದರ್-ಇನ್-ಲಾ. ಆಮೇಲೆ ದೊಡ್ಡದಾದ ಮಾವಿನ ಕಾಯಿ ಮರ ಅದರಲ್ಲಿ ಮಾವಿನಕಾಯಿ. ಅರೆ ನೋಡಿ, ಎಲ್ಲರೂ ನೆಂಟರು ಬಂದಿದ್ದಾರೆ. ನೆಂಟರು ಇದ್ದಾರೆ ಇಲ್ಲಿ ನೋಡಿ, 10 ಇದ್ದಾರೆ ನೋಡಿ ಅಂತೆ. ನೋಡ್ಬೇಕಾ, ಎಲ್ಲನೂ ಹತ್ತಿ ಬಿಟ್ಟಿದ್ದಾರೆ. ನೋಡಿ, ಕಾಲು ಸಿಕ್ಕಾಕೊಂಡಿದ್ಯಾ ಅಂತ ಹೋಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಏನು ತೋರಿಸೋದು ನಿಮಗೆ? ಓಕೆ, ಇದೊಂದು ಮಾವಿನ ಮರ, ಅಲ್ಲೊಂದು ಮರ ಇದೆ. ಇಲ್ಲೊಂದು ಇರುವೆ, ದೊಡ್ಡ ಇರುವೆ, ಮತ್ತು ಸೊಳ್ಳೆ. ಅಯ್ಯಯ್ಯೋ ಸೊಳ್ಳೆ ಅಲ್ಲ, ಇರುವೆ ಇದೆ. ಓಕೆ, ಹಾಗೂ ಇದೇನು ಗೊತ್ತಾ, ಕೇಪುಲ ಅಂತ ಹೇಳ್ತೀವಿ. ನಾವು ಚಿಕ್ಕ ಇರುವಾಗ ಇದನ್ನು ಹೀಗೆ ತೆಗೆದು ಇದು ಹೋಯಿತು. ಅಯ್ಯಯ್ಯೋ ಬಾರಮ್ಮ, ಎಲ್ಲದನ್ನು ತೆಗಿಲಿಕ್ಕೆ ಬೇಡ. ಬಂತು ನೋಡಿ. ಇದರಲ್ಲಿ ಸ್ವೀಟ್ ಹನಿ ಬರುತ್ತೆ. ನಾನು ತಿಂದು ನೋಡ್ತೇನೆ. ಅಷ್ಟೇನಿಲ್ಲ, ಸ್ವಲ್ಪ ಇದೆ. ಇದನ್ನು ಮದ್ದಿಗೆಲ್ಲ ಯೂಸ್ ಮಾಡ್ತಾಯಿದ್ರು ಮೊದಲು. ಇನ್ನೆರಡು ಕೇಪುಲದ್ದು ಹಣ್ಣುಗಳಿವೆ. ಎಲ್ಲ ಇರ್ತದೋ? ಇಲ್ಲಿದೆ. ಇದು ತಿಂದರೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆಲ್ಲ ಮೊದಲು ಈ ಕೇಪುಲ ಇದೆ ಅಲ್ಲ, ಇದನ್ನು ಜಜ್ಜಿ ಇದರ ರಸವನ್ನು ಕುಡಿಲಿಕ್ಕೆ ಕೊಡ್ತಿದ್ರು. ಅದು ಯಾವುದಕ್ಕೆ ಉಪಯುಕ್ತ ಅಂತ ನನಗಂತೂ ಗೊತ್ತಿಲ್ಲ. ಕರೆಲ್ಲ ಮದ್ದು ಮಾಡಿ ಕೊಡ್ತಾರೆ ಇದರದ್ದು. ನಾನಂತೂ ಅದನ್ನೆಲ್ಲ ನೋಡಿ ಬ್ಲಡ್. ನಾನು ಹೊಡೆಯೋ ಮುಂಚೆನೇ ಅದಕ್ಕೆ ಗೊತ್ತಾಯಿತು ಅಂತ ಅನಿಸುತ್ತೆ. ಅದು ಹೊಡೆಯೋಯ್ತು. ಏನಂತ ಗೊತ್ತಿಲ್ಲ ನನಗೆ. ಬ್ಲ್ಯಾಕ್ ಇದೆ, ತಿಂತಾರ ಅಂತಲೇ ಗೊತ್ತಿಲ್ಲ. ಅದಕ್ಕೆ ನಾನು ತಿನ್ನಲ್ಲ. ಯಾಕೆ ನನ್ನ ಜೀವನ ರಿಸ್ಕಲ್ಲಿ ಹಾಕೋದು.
ಕರೆಕ್ಟ್. ಎಸ್, ಇಲ್ಲಿ ತುಂಬ ಸ್ವಲ್ಪ ತಂಪಿದೆ, ಅಷ್ಟಿಲ್ಲ. ಆದರೆ ತುಂಬ ಸೆಕೆನೂ ಇದೆ, ತುಂಬ ಸೆಕೆ ಇದೆ ಆಯಿತಾ. ಆದರೆ ಬೆಸ್ಟ್ ಪ್ಲೇಸ್, ನನಗೆ ತುಂಬ ಇಷ್ಟ. ನಮ್ಮ ಓಲ್ಡ್ ಮನೆ ನೋಡ್ತೀರಾ? ಇರಿ ತೋರಿಸ್ತೆ. ಇದೇ ನಮ್ಮ ಓಲ್ಡ್ ಮನೆ. ಇದು ನನ್ನ ಹಸ್ಬೆಂಡಿದ್ದು ತಾತ ಕಟ್ಟಿದಂತೆ. ಈಗ ನಾವೀಗ ಅದನ್ನು ರೆಂಟಿಗೆ ಕೊಟ್ಟಿದ್ದೇವೆ. ಹಾಗೆ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗಲ್ಲ, ಮುಂದೆ ಯಾವಾಗಾದರೂ ಚಾನ್ಸ್ ಸಿಕ್ಕಿದರೆ ಆಗ ತೋರಿಸ್ತೀನಿ, ಓಕೆನಾ. ಅಲ್ಲಿಂದ ಹೀಗೆ ಬಂದರೆ ಇದು ಫುಲ್ ತೋಟ ಕಾಣ್ತಾ ಇದೆ. ಇದೆಲ್ಲ ತೋಟ, ತೆಂಗಿನಕಾಯಿ ಮರಗಳನ್ನು ನೆಟ್ಟಿದ್ದಾರೆ. ಈ ಮನೆ ಯಾವಾಗ ಬಿಲ್ಡ್ ಮಾಡಿದ್ರಲ್ಲ ಆಗನೇ ಇದನ್ನು ಕಟ್ಟಿದ್ದು, ತೋಟವನ್ನು ಮಾಡಿದ್ರಂತೆ. ಹಾಗೆ ಈಗ ಇದರ ಫ್ರೂಟ್ಸ್ ನಮಗೆ ಸಿಗ್ತಾ ಇದೆ. ಓಕೆ, ಮುಂದೆ ತೋರಿಸ್ತೀನಿ, ಹೋಗೋಣ. ಹೇಗಿದೆ ಮನೆ, ತೋಟ ಎಲ್ಲ ಕಾಡಾಗಿದೆ. ಯಾಕೆಂದರೆ ಮಳೆ ಟೈಮಲ್ಲಿ ಇದರಲ್ಲಿ ತುಂಬ ಬೆಳೀತದೆ, ಅಷ್ಟೊಂದು ಕ್ಲೀನ್ ಮಾಡಿ. ಹಲಸಿನಕಾಯಿ ಆಗಿದೆ, ಮೇಲ್ಗಡೆ ಇದೆ ಎಲ್ಲನೂ. ತೋರಿಸ್ತೀನಿ ನಾನು ನಿಮಗೆ, ಕಾಣ್ತಾ ಇದೆಯಾ ಇಲ್ಲಿ ಇಷ್ಟು ದೊಡ್ಡ ಮರ, ಅದರಲ್ಲೆಲ್ಲ ಹಲಸಿನಕಾಯಿ ಇದೆ. ಇದು ಎಂಟ್ರೆನ್ಸ್, ಇಲ್ಲಿಂದ ಬರುವ ಜಾಗ. ಇದರ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್, ಇಲ್ಲಿಂದ 24 ಗಂಟೆ ಟ್ರೈನ್ ಓಡ್ತಾ ಇರುತ್ತೆ. ಸೊ ಇನ್ನೊಮ್ಮೆ ನನಗೆ ಚಾನ್ಸ್ ಸಿಕ್ಕಿದರೆ ನಾನು ಟ್ರೈನ್ ಟ್ರ್ಯಾಕ್ ಹತ್ರ ಹೋಗಿ ನಿಮಗೆ ಟ್ರೈನ್ ತೋರಿಸ್ತೇನೆ. ಈಗ ಇದು ಹಲಸಿನ ಮರ, ಇದು ಇಲ್ಲಿದೆ ಮೇಲ್ಗಡೆ. ಎಷ್ಟಿದೆ ಹಲಸಿನ ಹಣ್ಣು, ಹಣ್ಣಾಗಲಿಲ್ಲ, ಎಲ್ಲ ಕಾಯಿ ಇದೆ. ಓಕೆ, ಸೊ ಇದು ದಾರಿ ಬೇರೆ ಕಡೆಗೆ ಹೋಗಲಿಕ್ಕೆ. ಹಾಗೂ ಮೇಲ್ಗಡೆ ಹಳತ್ತು ಮರ. ಒಂದು ಮ್ಯಾಂಗೋ ಅನ್ನು ಬಿದ್ದಿತ್ತು, ಆದರೆ ಅದು ಫುಲ್ ಹಾಳಾಗಿ ಅದರಲ್ಲಿ ಏನೋ ಬಂದಿದೆ. ಓಕೆ, ಸಾಕು. ಸೊಳ್ಳೆಗಳಿಗೆ ರಕ್ತ ಇಲ್ಲ ಅಂತೆ ಕುಡಿಲಿಕ್ಕೆ, ತಿನ್ನಲಿಕ್ಕೆ ಎಲ್ಲ, ಅದಕ್ಕೆಲ್ಲನೂ ಬಂದು ಈ ಕಡೆಯಿಂದನೂ ಗುಯಿಂಗ್ ಅಂತ ಹೇಳ್ತಾ ಇದ್ದೆ. ಸೊ ನಾವು ಬಂದದವರಿಗೆ ಖುಷಿ, ಊಟ ಸಿಕ್ತು ಅಂತ ಹೇಳಿ. ಆದರೆ ನಮಗೆ ಬೇಜಾರು, ನಮ್ಮ ರಕ್ತ ಕುಡಿತದೆ ಅಂತ. ರಕ್ತ ಕಮ್ಮಿ ಆದರೆ ಅಯ್ಯೋ ಭಯ. ರಕ್ತ ಕಮ್ಮಿ ಆಗೋದು ಬಿಡಿ, ಕಾಯಿಲೆ ಬಂದರೆ ಅದನ್ನು ಯಾರು ತಡ್ಕೊಳ್ಳೋದು? ಹಾಗೆ. ಓಕೆ, ಇಲ್ಲಿ ಗೇರು ಮರ ಇದೆ, ಅದರಲ್ಲಿ ಹಣ್ಣಾಗಿಲ್ಲ, ಹೂಗಳೇ ಬಿಟ್ಟಿಲ್ಲ. ಎಷ್ಟು ಕಾಲ ಇದು ಗೊತ್ತಾ ಗೇರು ಒಂದು ತಿನ್ನದೆ. ಸೊ ಈ ಥರ ಇದೆ ನಮ್ಮ ತೋಟ. ಇಲ್ಲಿ 3-4 ಹುಣಸೆ ಹಣ್ಣಿನ ಮರ ಇದೆ, ಆದರೆ ಒಂದರಲ್ಲೂ ಹುಣಸೆ ಹಣ್ಣು ಆಗಲಿಲ್ಲ ಆಯಿತಾ. ನಾನು ಹುಣಸೆ ಹಣ್ಣು ನೋಡೋಣ ಅಂತ ಬಂದೆ, ಆದರೆ ಒಂದರಲ್ಲೂ ಹುಣಸೆ ಹಣ್ಣು ಇಲ್ಲ. ಅದರಲ್ಲಿ 2 ವರ್ಷಕ್ಕೊಮ್ಮೆ ಅಥವಾ 1 ವರ್ಷಕ್ಕೊಮ್ಮೆ ಆಗುತ್ತೆ ಅಂತ ಹೇಳ್ತಾರೆ. ನಾನೀಗ ಸ್ವಲ್ಪ ಅಡ್ವೆಂಚರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಇಲ್ಲಿಗೆ. ಇದು ಮೊದಲಿದೊಂದು ಕೋಳಿ ಫಾರ್ಮ್. ಇಲ್ಲಿ ಕೋಳಿ ಸಾಕ್ತಿದ್ರು, ನಮ್ಮ ಓಲ್ಡ್ ಕೋಳಿ ಫಾರ್ಮ್. ಆದರೆ ಈಗ ಯಾರಿಗೂ ಟೈಮ್ ಇಲ್ಲ ಕೋಳಿ ಸಾಕಲಿಕ್ಕೆ, ಅದಕ್ಕೆ ಏನು ಹೇಳ್ತಾರೆ, ಬಂಜರು ಬಿದ್ದಿದೆ. ಇದು ಕೋಳಿ ಫಾರ್ಮ್, ಲೋಕಲ್ ಕೋಳಿಯನ್ನು ಸಾಕ್ತಾಯಿದ್ರು. ನಾನೇನು ಗೊತ್ತಾ, ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೋಗಿ ಅಲ್ಲಿ ಮಾವಿನ ಹಣ್ಣೇನಾದರೂ ಬಿದ್ದದ ಅಂತ ನೋಡ್ತಿದ್ದೆ. ಅದು ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರಲ್ಲ,
ನೋಡಿ ಅಲ್ಲಿ ಇದೆ, ನಿಮಗೆ ಕಾಣ್ತದ ಅಂತ ಗೊತ್ತಿಲ್ಲ ಮೊಬೈಲಲ್ಲಿ ಎಷ್ಟು ಕ್ಲಾರಿಟಿ. ಓಕೆ ಅಲ್ಲಿ, ಓಕೆ ಓಕೆ ಅಲ್ಲಿ ಆ ಮರ ಅಲ್ಲಿ ಇದೆ. ಅಲ್ಲಿ ಮಾವಿನ ಕಾಯಿ ಆಗಿದೆ, ಹಣ್ಣಾಗಿದೆ ಅಂತ ಗೊತ್ತಿಲ್ಲ, ಅದು ಹುಡುಕಿ ಬರ್ಬೋದಿತ್ತು. ಓಕೆ ನೋಡಿ ಇಲ್ಲಿ ಕಾಯಿ ಹಣ್ಣು ಬಿದ್ದಿದೆ. ಇದು ಹಾಳಾಗಿದೆ ಫುಲ್ಲು. ಇಲ್ಲಿ ನೋಡಿ, ಇದು ಬಿದ್ದದ ಅಷ್ಟೇನಾ ಅಂತ. ಚೆನ್ನಾಗಿದಾರ ಒಂದು ನೋಡ್ಕೊಳ್ಳೋಣ ಬನ್ನಿ. Oh my goodness. ಮೂರು ಮಾವಿನಕಾಯಿ ಹಣ್ಣು ಸಿಕ್ತು. ನನಗಿದು ತುಂಬ ಇಷ್ಟ, ತುಂಬ ಜ್ಯೂಸಿ, ತುಂಬ ಸ್ವೀಟ್ ಹಾಗೂ ಆರ್ಗ್ಯಾನಿಕ್ ಅಲ್ವಾ. ನಿಮಗೆ ಆರ್ಗ್ಯಾನಿಕ್ ಸಿಕ್ಕಿದರೆ ಇಷ್ಟ ಆಗಲ್ವಾ? ಹಾಗೆ ಇದಕ್ಕೆ ಯಾವುದು ಕೆಮಿಕಲ್ ಇಲ್ಲ, ಏನಿಲ್ಲ, ಇದೇ ಬರೋದಲ್ವಾ ಅಡ್ವರ್ಟೈಸ್ಮೆಂಟಲ್ಲಿ. ಸೊ ನಾನು ಹೇಳ್ತಿದ್ದು ಪಕ್ಕ ಆರ್ಗ್ಯಾನಿಕ್, ಕೆಮಿಕಲ್ ಏನಿಲ್ಲ. 3 ಸಿಕ್ತು. ಈಗ ಇದನ್ನು ತಿನ್ನುವ ಕಾರ್ಯಕ್ರಮ. ಓಕೆ, ಮತ್ತೆ ಬರ್ತೀನಿ ನಾನು ಇದನ್ನು ಹುಡ್ಕೊಂಡು, ಆಗ ವ್ಲಾಗ್ ಮಾಡ್ತೀನಿ. ನಾನು ಆ ಕಡೆ ಹೋಗ್ತೇನೆ ಆಮೇಲೆ, ಆಯಿತಾ? ಅಯ್ಯೋ, ಇಲ್ಲಿನೂ ಕಾಡಲ್ಲ, ಹಾಗೆ ತುಂಬ ನೆಂಟರು ಇದ್ದಾರೆ. ಸೊ ಆ ನೆಂಟರಿಂದ ತಪ್ಪಿಸ್ಕೊಂಡು ಹೋಗೋದೊಂದು ಕಷ್ಟ. ಓಕೆ, ತುಂಬ ಇವೆ ಅಂತ ಅನಿಸ್ತಾ ಇದೆ ಮೇಲ್ಗಡೆ, ಆದರೆ ಎಲ್ಲ ಬಿದ್ದು ಹಾಳಾಗೋಗಿದೆ. ಓಕೆ, ಇದು 3 ಸಿಕ್ಕಿದೆ ಅಲ್ಲ, ಇದನ್ನು ತೊಳೆದು ಕಟ್ ಮಾಡಿ ತಿನ್ನೋಣ. ಓಕೆ, ಇದರ ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ ಆಮೇಲೆ. ಇದು ಶೃಂಗೇರಿದು ಬೀನ್ಸ್ ಅಂತೆ, ರೆಡ್ ಕಲರ್ ಇದೆ ಅಲ್ಲ. ಓಕೆ, ಇದು ನಮ್ಮ ಸುತ್ತಮುತ್ತಲೂ, ಇದು ನಮ್ಮ ಮನೆ, ಹಾಗೂ ಇನ್ನೇನು ತೋರಿಸೋದು ನಿಮಗೆ ಅಷ್ಟೇ. ಇನ್ನು ನನ್ನ ಗಾರ್ಡನ್ ನಾನು ತೋರಿಸಿದ್ದೇನಲ್ಲ, ಈಗ ತೋರಿಸ್ತೇನೆ. ಇದೆಲ್ಲ ನನ್ನ ಮದರ್ ಇನ್ ಲಾದು ಗಾರ್ಡನ್, ನನ್ನ ಅತ್ತಿಗೆ ಅವ್ರಿಗೆಲ್ಲ ಗಾರ್ಡನ್ ಇದು. ಎಲ್ಲ ಹೂಗಳಿವೆ ನೋಡಿ. ಓಕೆ, ನಿಮ್ಗೇನೊಂದು ತೋರಿಸ್ಬೇಕಿತ್ತು. ಇದೇನು ಗೊತ್ತಾ, ಇದು ದಾಳಿಂಬೆ ಹೂವಾಗಿದೆ. ತುಂಬ ಬಿಸಿಲಿದೆ ನೋಡಿ, ತುಂಬ ಬಿಸಿಲಿದೆ. ಹಾಗೂ ಮಾವಿನಕಾಯಿ ಸಿಕ್ಕಿದೆ, ಮಾವಿನ ಹಣ್ಣು ಸಿಕ್ಕಿದೆ. ಮಾವಿನ ಹಣ್ಣನ್ನು ಸ್ವಲ್ಪ ಕಟ್ ಮಾಡ್ತೀನಿ, ತಿಂತೇನೆ. ಸಿಗೋಣ. ಮಾವಿನ ಹಣ್ಣು ನಾನು ತೊಳೆದು ತಂದೆ. ಇಲ್ಲಿ ನಾನು ಹೊರಗಡೆ ಕೂತ್ಕೊಂಡಿದ್ದೇನೆ, ಸ್ವಲ್ಪ ಒಳ್ಳೆ ಗಾಳಿ ಬರುತ್ತೆ ಇಲ್ಲಿ. ನೈಸ್, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ಥರ ಇದನ್ನು ಕಟ್ ಮಾಡೋದು. ಆಮೇಲೆ ಇದರ ಸಿಪ್ಪೆನ ತೆಗೆಯೋದಿಗೆ ನಾನು ದೇಸಿ ತರಿಕ ಹೇಳ್ತೇನೆ, ಆಯಿತಾ? ಹೇಗೆ ತಿನ್ನೋದು ಅಂತ ಫಸ್ಟ್ ನೋಡೋಣ. ಏನಾದರೂ ಇದೆಯಾ ದೇಸಿ ತರಿಕ? ಏನು ಗೊತ್ತಾ, ಇದರಲ್ಲಿ ನಾವೇ ಹೊಟ್ಟೆ ಮಾಡಿ, ಆ್ಯಕ್ಚುಲಿ ಇಲ್ಲಿ ಹೊಟ್ಟೆ ಮಾಡೋದು. ನಾನು ಇಲ್ಲಿ ಹೊಟ್ಟೆ ಮಾಡಿದೆ ಆಲ್ರೆಡಿ, ತೆಗೆದಾಯಿತು ಅದರದ್ದು. ಸೊ ನಾನು ಹೀಗೆ ತಿಂತೆ ನೋಡಿ. ಬೆಸ್ಟ್ ಔಟ್ ಆಫ್ ಬೆಸ್ಟ್. ಈ 300 ರೂಪಾಯಿದು 400 ರೂಪಾಯಿದು ಎಲ್ಲ ವೇಸ್ಟ್.
ಅಷ್ಟು ಚೆನ್ನಾಗಿದೆ ಇದು ಗೊತ್ತಾ. ಇದನ್ನು ಸಮೇತ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಬೇಕಾ? ಹೇಗೆ ಕೊಡೋದು ನಾನು? ಓಕೆ, ನೀವು ಇದನ್ನು ಈ ಥರನೇ ದೇಸಿ ತರೀಕದಲ್ಲಿ ನೀವು ತಿಂದಿದ್ದಾದರೆ ಕಮೆಂಟ್ ಮಾಡಿ. ಓಕೆ, ನಾನು ಇದನ್ನು ಎಂಜಾಯ್ ಮಾಡ್ತೇನೆ. ತಿಂದು ಹೀಗೆ ಆಯ್ತು ಆಯಿತಾ. ಒಂದು ಸ್ಟೋರಿ ಹೇಳ್ಬೇಕು ನಿಮಗೆ. ನಾವು ಚಿಕ್ಕ ಇರುವಾಗ ನಮ್ಮ ಮನೆ ಈ ಕಡೆ ಇತ್ತು, ಅಷ್ಟು ಮರ ಏನಿರಲಿಲ್ಲ, ಹಾಗೆ ಇತ್ತು. ನಮ್ಮ ಹತ್ರ ಮರ ಇರಲಿಲ್ಲ, ತೋಟ ಇರಲಿಲ್ಲ, ಚಿಕ್ಕ ಅಂಗಳ ಇತ್ತು, ಹಾಗೆ ಎಲ್ಲ. ಸೊ ನಾವೇನು ಮಾಡ್ತಿದ್ವಿ, ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ವಿ. ಅದು ಎಲ್ಲಿ ಗೊತ್ತಲ್ಲ, ಹೊರಟು ಆ ಥರ ಆ ಕಡೆ ಸಿದ್ದಕಟ್ಟೆ ಅಂತ ಹೇಳ್ತಾರೆ. ಅಲ್ಲಿ ಮನೆ ತುಂಬ ತುಂಬ ತೋಟ ಇದೆ, ದೂರ ದೂರ ಮನೆಗಳು, ತುಂಬ ಮಾವಿನ ಹಣ್ಣಿನ ಮರ, ಕೊಕೊನಟ್ ಟ್ರೀಸ್ ತುಂಬ ಇತ್ತು. ಸೊ ನಾವೇನು ಮಾಡ್ತಿದ್ವಿ, ರಜೆ ಸಿಕ್ಕಿದ ಕೂಡಲೇ ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ನಾವು 3-4 ಮಕ್ಕಳಿದ್ವಿ. ಮುಂದೆನೇ ದೊಡ್ಡದಂದರೆ ದೊಡ್ಡದು ಈ ಥರದ್ದು ಲೋಕಲ್ ಮಾವಿನ ಹಣ್ಣಿದು ಮರ ಇತ್ತು. ಇಷ್ಟು ಜೋರಾಗಿ ಗಾಳಿ ಬರ್ತಿತ್ತು. ಒಂದೊಂದು ಆ ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಬೀಳುವಾಗ ನಾವು ಓಡ್ತಾ ಇದ್ವಿ ಅದನ್ನು ತರಲಿಕ್ಕೆ ಅಂತ ಹೇಳಿ. ಹಾಗೂ ಬೆಳಿಗ್ಗೆ ಏಳುವಾಗಲೇ ಹಾಗೆ ರಾತ್ರಿ ಜೋರು ಗಾಳಿ ಬರುತ್ತಾ, ಎಲ್ಲ ಮಾವಿನ ಹಣ್ಣು ಬೀಳ್ತಾ ಇರುತ್ತಲ್ವ. ಸೊ ನಾವು ಬೆಳಿಗ್ಗೆ ಹೋಗಿ ತಂದು ಅದನ್ನು ಡಿಫ್ರೆಂಟ್ ರೀತಿಯಲ್ಲಿ ಎಲ್ಲ ಯೂಸ್ ಮಾಡಿ, ಅಂದರೆ ಪದಾರ್ಥಕ್ಕೆ, ಅಥವಾ ನಾವೊಂದು ಜಸ್ಟ್ ಮಾವಿನ ಹಣ್ಣು ಹಾಗೆ ಏನು ಹೇಳ್ತಾರೆ ಮೆಣಸಿನಕಾಯಿ ಹಾಕಿ ಎಲ್ಲ ಸ್ಕ್ವೀಸ್ ಮಾಡಿ ಅದರ ರೇಸವನ್ನು ಗಂಜಿ ಜೊತೆಗೆ ನಾವು ತಿಂತಾಯಿದ್ವಿ. ಸೊ ಅದನ್ನೆಲ್ಲ ನಾವು ಮಾಡ್ತಾಯಿದ್ವಿ ಆ ಟೈಮಲ್ಲಿ. ಸೊ ಅದೊಂದು ಕಾಲ ನಿಜವಾಗ್ಲೂ ಎಳ್ಕೊಳ್ಳುವಾಗ ಇಲ್ವಾ ತುಂಬ ಖುಷಿ ಆಗುತ್ತೆ ಆಯಿತಾ. ಈಗ ಅದನ್ನೆಲ್ಲ ಮೆಮೊರೀಸ್ ನನಗೆ ಎಲ್ಲ ಪಿಕ್ಚರೈಸ್ ಆಗ್ತಾಯಿದೆ ಆಯಿತಾ ಇದು ತಿನ್ನುವಾಗ. ಸೊ ನನಗೆ ತಿನ್ನುವ ಅಭ್ಯಾಸ ಇತ್ತು ಮೊದಲಿಂದನೂ, ನಾನೆಲ್ಲೋದ್ರೂ ಈ ಥರ ಬಿಡಲ್ಲ. ಸೊ ಎವ್ರಿ ಇಯರ್ ನಾನು ಬರುವಾಗ ಅಲ್ಲಿ ಹೋಗ್ತೇನೆ, ಇದೆಯಾ ಅಂತ ನೋಡ್ತೇನೆ, ಇದ್ರೆ ನಾನು ತಿಂತೇನೆ. ಸೊ ನನಗೆ ಬಂದದಕ್ಕೆ ಫಸ್ಟ್ ಮಾವಿನ ಹಣ್ಣು ಇದು. ಬಿಸಾಕಕ್ಕೂ ಮನಸ್ಸೇ ಬರಲ್ಲ. ಹೀಗೆ ನನ್ನದೊಂದು ಕತೆ ಕೇಳಿದ್ರಲ್ಲ, ಹೀಗೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ನಿಮ್ಮ ಚೈಲ್ಡ್ಹುಡ್ಡಲ್ಲಿ. ಹಾಗೂ ನೀವು ನಮ್ಮ ಗಾರ್ಡನ್ ಟೂರನ್ನು ನೋಡಿದಿರಲ್ಲ ನಮ್ಮ ಊರಿನಲ್ಲಿ. ಇನ್ನು ತುಂಬ ಇದೆ ತೋರಿಸಲಿಕ್ಕೆ, ಆದರೆ ಈ ವ್ಲಾಗಲ್ಲಿ ಆಗಲ್ಲ. ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳು ಬರಲಿದೆ. ಆದ್ದರಿಂದ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.